ರನ್ಯಾ ಸ್ಮಗ್ಲಿಂಗ್ ಸಿಂಡಿಕೇಟ್ ಬೆನ್ನು ಬಿದ್ದಿದ್ದಾರೆ ಅಧಿಕಾರಿಗಳು. ಏರ್ಪೋರ್ಟ್ ಪ್ರೋಟೋಕಾಲ್ ಸಿಬ್ಬಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇಂದು ವಿಚಾರಣೆಗೆ ಬರುವಂತೆ ಹಲವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಅಧಿಕಾರಿಗಳು. ಬಸವರಾಜು, ಮಹಾಂತೇಶ್ ಹಾಗೆ ವೆಂಕಟರಾಜುಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪ್ರೋಟೋಕಾಲ್ ಬಗ್ಗೆ ವಿಚಾರಣೆಯನ್ನ ನಡೆಸಲಿದೆ ಟೀಮ್. ಈಗಾಗಲೇ ಪ್ರೋಟೋಕಾಲ್ ನಿಯಮಗಳ ಬಗ್ಗೆ ಅಧಿಕಾರಿಗಳು ಅಧ್ಯಯನವನ್ನ ನಡೆಸಿದ್ದಾರೆ. ಎಲ್ಲಾ ನಿಯಮಗಳನ್ನ ಸ್ಟಡಿ ಮಾಡಿದ್ದಾರೆ ಗೌರವ್ ಗುಪ್ತಾ ಅಂಡ್ ಟೀಮ್. ಯಾರಿಗೆಲ್ಲ ಪ್ರೋಟೋಕಾಲ್ ಅವಕಾಶವಿದೆ ಅನ್ನುವಂಥ ಕುರಿತಂತೆ ಅಧ್ಯಯನ ಆಗಿದೆ. ಘಟನೆಗೂ ಹಿಂದಿನ ದಿನದ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ಚೆಕ್ ಮಾಡಿದ್ದಾರೆ ಅಧಿಕಾರಿಗಳು. ರನ್ಯಾ ಸ್ಮಗ್ಲಿಂಗ್ ಯಾವ ರೀತಿ ಆಯಿತು, ಇದಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಇದೆಲ್ಲ ವಿಚಾರಕ್ಕೆ ಕುರಿತಂತೆ ಈಗಾಗಲೇ ಅಧಿಕಾರಿಗಳು ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ವಿಚಾರಣೆಯನ್ನ ನಡೆಸ್ತಲೇ ಇದ್ದಾರೆ. ಈಗ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಯಾವ ರೀತಿ ಇದೆ ಅನ್ನುವಂತಹ ಕುರಿತಂತೆ ಅಧ್ಯಯನವನ್ನ ನಡೆಸಿದ್ದಾರೆ. ಇಂದು ವಿಚಾರಣೆಗೆ ಬರುವಂತೆ ಹಲವರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿರುವಂಥದ್ದು. ಬಸವರಾಜು, ಮಹಾಂತೇಶ್, ವೆಂಕಟರಾಜುಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅಂದರೆ ಪ್ರೋಟೋಕಾಲ್ ಯಾವ ರೀತಿ ಇರುತ್ತೆ ಆ ಕುರಿತಂತೆ ವಿಚಾರಣೆಯನ್ನ ನಡೆಸಲಿದೆ ಟೀಮ್. ಈಗಾಗಲೇ ಪ್ರೋಟೋಕಾಲ್ ನಿಯಮಗಳ ಬಗ್ಗೆ ಅಧ್ಯಯನವನ್ನ ನಡೆಸಿದ್ದು ಎಲ್ಲಾ ನಿಯಮಗಳನ್ನ ಕೂಡ ಸ್ಟಡಿ ಮಾಡಲಾಗಿದೆ. ಆ ಕುರಿತಂತೆ ಇವತ್ತು ವಿಚಾರಣೆ ನಡೆಯುತ್ತೆ. ಇನ್ನು ಏರ್ಪೋರ್ಟ್ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತನಿಖೆ ಆಗುತ್ತೆ. ಪ್ರೋಟೋಕಾಲ್ ನೀಡಿದಂತಹ ಅಧಿಕಾರಿಗಳಿಗೆ ಈಗ ನಡುಕ ಸ್ಟಾರ್ಟ್ ಆಗಿದೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ವರ್ಷದಲ್ಲಿ 25ಕ್ಕೂ ಹೆಚ್ಚು ಬಾರಿ ರನ್ಯಾ ಪ್ರಯಾಣವನ್ನ ಮಾಡಿದ್ದಾರೆ. ಕುರಿತಂತೆ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಷ್ಟು ಬಾರಿ ಚೆಕ್ಕಿಂಗ್ ಮಾಡಿರಲಿಲ್ವಾ ಅನ್ನುವಂತಹ ಕುರಿತಂತೆ ಶಂಕೆ ವ್ಯಕ್ತವಾಗಿದೆ. ಚೆಕ್ಕಿಂಗ್ ಮಾಡದಂತೆ ಅಧಿಕಾರಿಗಳಿಗೆ ಸೂಚನೆ ಇತ್ತಾ, ಈ ರೀತಿಯ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಬಗ್ಗೆ ಏರ್ಪೋರ್ಟ್ ಅಧಿಕಾರಿ ಹಾಗೆ ಸಿಬ್ಬಂದಿ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಅಧಿಕಾರಿಗಳು. ಸಿಬಿಐ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ನಿನ್ನೆ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ. ಟರ್ಮಿನಲ್ 2ನಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗೌರವ್ ಗುಪ್ತಾ ಅಂಡ್ ಟೀಮ್. ನೋಡಿ ಪ್ರೋಟೋಕಾಲ್ ಯಾವ ರೀತಿ ಇರುತ್ತೆ. ಹೌದು, ಅವರು ಒಬ್ಬ ಅಧಿಕಾರಿಯ ಮಗಳು ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ಈಸಿಯಾಗಿ ಏರ್ಪೋರ್ಟ್ನಿಂದ ಹೊರಗಡೆ ಬಿಡಲಾಯ್ತಾ ಅಥವಾ ಒಳಗಡೆ ಕಳುಹಿಸಲಾಗ್ತಾ ಇತ್ತಾ, ಈ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳು ವ್ಯಕ್ತವಾಗಿತ್ತು. ಯಾವ ರೀತಿ ಅವರು ಗೋಲ್ಡನ್ನ ತರ್ತಾ ಇದ್ರು ಅನ್ನುವಂತಹ ಕುರಿತಂತೆ ಭಾರಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇತ್ತು. ಈ ಕುರಿತಂತೆ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ನಡೆಸಿದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಸದ್ಯ ಈ ವಿಚಾರಣೆ ಪ್ರೋಟೋಕಾಲ್ ಯಾವ ರೀತಿ ಇತ್ತು ಅನ್ನುವಂತಹ ಕುರಿತಂತೆ ನಡೀತಾ ಇದೆ. ಇನ್ನು ಯಾರೇ ಬಂದ್ರೂ ಕೂಡ ತಪಾಸಣೆ ನಡೆಯದೆ ಹೊರಗಡೆ ಬಿಡೋದಿಲ್ಲ. ಇಮಿಗ್ರೇಷನ್, ಕಸ್ಟಮ್ಸ್ ಚೆಕ್ ಮಾಡಿಯೇ ಕಳುಹಿಸ್ತಾರೆ. ಅದು ಯಾರೇ ಆಗಿರಬಹುದು. ಚೆಕಿಂಗ್ ಇಲ್ಲದೆ ಯಾರು ಕೂಡ ಹೊರಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ರನ್ಯಾ ಹೇಗ್ ಬಂದ್ರು? ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿಯ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇಮಿಗ್ರೇಷನ್, ಕಸ್ಟಮ್ಸ್, ಸಿಆರ್ಪಿಎಫ್ನಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ಯಾವ ಅಧಿಕಾರಿ ಬಂದ್ರೂ ಕೂಡ ಮೊದಲು ಚೆಕಿಂಗ್ ಆಗ್ಲೇಬೇಕು, ಆ ನಿಯಮ ಇದೆ. ನೇರವಾಗಿ ಗ್ರೀನ್ ಚಾನೆಲ್ ಮೂಲಕ ಕರೆತರೋದಕ್ಕೆ ಸಾಧ್ಯವಾಗುವುದಿಲ್ಲ. ಇಮಿಗ್ರೇಷನ್ ಅಧಿಕಾರಿಗಳಿಂದ ಗೌರವ್ ಗುಪ್ತಾ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೋಡಿ, ಅಲ್ಲಿ ಪ್ರೋಟೋಕಾಲ್ ಯಾವ ರೀತಿ ಇರುತ್ತೆ ಅನ್ನುವಂಥ ಕುರಿತಂತೆ ಅಧ್ಯಯನ ನಡೆದಿದ್ದು. ಹೇಗೆ ರನ್ಯಾ ಬರ್ತಾ ಇದ್ರು, ಈಗಾಗಲೇ ಹಲವು ಬಾರಿ ಅವರು ದುಬೈಗೆ ಹೋಗಿ ಬಂದಿದ್ದಾರೆ, ಚಿನ್ನ ಸಾಗಣೆ ಮಾಡಿದ್ದಾರೆ ಅನ್ನುವಂಥ ಕುರಿತಂತೆಯೂ ಕೂಡ ಈಗಾಗಲೇ ಡೀಟೇಲ್ಸ್ ಸಿಕ್ಕಿದೆ. ಈ ವಿಚಾರದಲ್ಲಿ ಸಾಕಷ್ಟು ತನಿಖೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಪ್ರೋಟೋಕಾಲ್ ಯಾವ ರೀತಿ ಇತ್ತು ಅನ್ನುವಂತಹ ಕುರಿತಂತೆ ಈಗಾಗಲೇ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಏನೆಲ್ಲ ಡೀಟೇಲ್ಸ್ ಸಿಕ್ಕಿದೆ, ಸದ್ಯ ತನಿಖೆಯ ಹಂತ ಯಾವ ರೀತಿ ಸಾಗ್ತಾ ಇದೆ ರಾಜಪ್ಪ? ಮಧು, ರನ್ಯಾ ಇಷ್ಟು ದೊಡ್ಡ ಮಟ್ಟಿಗೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡಬೇಕು, ಅದರ ಜೊತೆಗೆ ಭಾರತದ ಆರ್ಥಿಕತೆಗೆ ಇಷ್ಟು ದೊಡ್ಡ ಮಟ್ಟದ ಹೊಡೆತವನ್ನು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿ ಕಾಣ್ತಾ ಇರುವಂಥದ್ದು ಏರ್ಪೋರ್ಟ್ ಅಧಿಕಾರಿ ಸಿಬ್ಬಂದಿಗಳ ವೈಫಲ್ಯ, ಜೊತೆಗೆ ಸರ್ಕಾರಿ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಏನಿದೆ ಅದರ ಉಲ್ಲಂಘನೆ. ಈ ಎಲ್ಲ ಕಾರಣದಿಂದಲೇ ರನ್ಯಾ ಇಷ್ಟೊಂದು ಸಲೀಸಾಗಿ ಅಂದರೆ ವರ್ಷಕ್ಕೆ ಸುಮಾರು 25ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಗೋಲ್ಡನ್ನು ತಂದಿರುವಂತಹ ಒಂದು ಸಂಗತಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಪ್ರಮುಖವಾಗಿ
ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರವಾಗಿ ಒಂದು ಸಮಗ್ರವಾದಂತಹ ಒಂದು ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರ ಹಿರಿಯ IAS ಅಧಿಕಾರಿ ಗೌರವ್ ಗುಪ್ತಾ ಜೊತೆಗೆ DIG ವಂಶೀಕೃಷ್ಣ ತಂಡವನ್ನು ಕೂಡ ನೇಮಕ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ತನಿಖೆಯನ್ನು ಪ್ರಾರಂಭ ಮಾಡಿರುವಂತಹ ತಂಡ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಪ್ರೋಟೋಕಾಲ್ ಯಾವ ರೀತಿಯಾಗಿಲ್ಲ ಇರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಲ್ಲಿರುವಂತಹ ಏರ್ಪೋರ್ಟ್ನ ಸಿಬ್ಬಂದಿಗಳಿಂದ ಪಡೆದುಕೊಂಡಿರುವಂಥದ್ದು. ಅಂದ್ರೆ ಒಂದು ವರ್ಷದಲ್ಲಿ ಸಾಕಷ್ಟು ಜನ ಅಧಿಕಾರಿ ಸಿಬ್ಬಂದಿಗಳು ಕೂಡ ಏರ್ಪೋರ್ಟ್ ಅಲ್ಲಿ ಇರ್ತಾರೆ. ಹಾಗಾಗಿ ಯಾವ್ಯಾವ ಸಂದರ್ಭದಲ್ಲಿ ಯಾರೆಲ್ಲ ಇದ್ದು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿಲಿ ಜೊತೆಗೆ ಶಾಸಕರಾಗಿಲಿ ಯಾರೇ ಬಂದರೂ ಕೂಡ ಏರ್ಪೋರ್ಟ್ ನಿಂದ ತಪಾಸಣೆ ಇಲ್ಲದೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸಂಗತಿ ಕೂಡ ಗೊತ್ತಾಗ್ತಾ ಇದೆ. ಮೊದಲಿಗೆ ಅಲ್ಲಿರುವಂತಹ ಇಮಿಗ್ರೇಷನ್ ಅಧಿಕಾರಿಗಳು ಅದರ ಜೊತೆಗೆ ಅಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳ ಒಂದು ತಪಾಸಣೆ ಆದ ಬಳಿಕವೇ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ನೀಡುವಂತಹ ಪ್ರೋಟೋಕಾಲ್ ಅದಾದ ನಂತರದಲ್ಲಿ ಸಿಗುತ್ತೆ. ಆದ್ರೆ ಆ ಎರಡೂ ಹಂತದಲ್ಲೂ ಕೂಡ ರನ್ಯಾ ರಾವ್ ತಪಾಸಣೆ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಒಂದು ಕಡೆ ಉದ್ಭವ ಆಗಿರುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ CBI ಕೂಡ ಈ ಒಂದು ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಈಗಾಗಲೇ ನೀವು ಹೇಳ್ತಾ ಇರೋ ಹಾಗೆ ಒಂದು ಕಡೆ ಪ್ರೋಟೋಕಾಲ್ ಕುರಿತಂತೆ ಒಂದಷ್ಟು ವಿಚಾರಣೆ ನಡೀತಾ ಇದೆ. ಆದ್ರೆ VVIPಗಳಿಗೆ ಆ ರೀತಿ ಬಿಡೋದಿಲ್ಲ ಅನ್ನುವಂಥದ್ದು ಏರ್ಪೋರ್ಟ್ ಅಲ್ಲಿ ಚೆಕಿಂಗ್ ಆದ ನಂತರದಲ್ಲೇ ಅವರನ್ನ ಬಿಡ್ತಾರೆ ಅಂತ. ಆದ್ರೆ ರನ್ಯಾ ಆ ರೀತಿ ಬಂದಿದ್ದಾರೆ, ಹಲವು ಬಾರಿ ಆ ರೀತಿ ಪ್ರಯಾಣ ಬೆಳೆಸಿದ್ದಾರೆ ಅಂದ್ರೆ ಅವರ ಹಿಂದೆ ಯಾರೋ ಒಬ್ರು ಇದ್ದಾರೆ ಅನ್ನುವಂತಹ ವಿಚಾರ ಈಗಾಗಲೇ ಅನುಮಾನಕ್ಕೆ ಕಾರಣವಾಗಿದೆ. ಆ ಕುರಿತಂತೆ ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ ರಾಜಪ್ಪ? ಹೌದು, ನೀವು ಹೇಳಿದ ನಿಜ. ಅಂದ್ರೆ ರನ್ಯಾ ರಾವ್ ಆಗಿರಿ ಬೇರೆ ಯಾರೇ ಆಗಿದ್ರು ಕೂಡ ಏರ್ಪೋರ್ಟ್ ನಲ್ಲಿ ತಪಾಸಣೆಗೆ ಒಳಪಡಬೇಕಾಗತ್ತೆ. ಆದ್ರೆ ಇಷ್ಟೊಂದು ಸಾರಾಸಗಟಾಗಿ ಕೇವಲ ಒಂದೆರಡು ಬಾರಿ ಅಲ್ಲ, ಸುಮಾರು 25ಕ್ಕೂ ಹೆಚ್ಚು ಬಾರಿ ಒಂದೇ ವರ್ಷದಲ್ಲಿ ಆಕೆ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಏರ್ಪೋರ್ಟ್ ನಲ್ಲಿ ಹಿಂದೆ ಇವರ ಹಿಂದೆ ಯಾರೋ ಒಬ್ರು ಇದ್ದು ಇವರನ್ನ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅನ್ನುವಂತಹ ಅನುಮಾನ ಈಗ ಸಹಜವಾಗಿ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಆ ವ್ಯಕ್ತಿ ಯಾರು, ಆ ಅಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಗೌರವ್ ಗುಪ್ತಾ IAS ಟೀಮ್ ಆಗಿರ್ಬೋದು, ಜೊತೆಗೆ ಒಂದು ಕಡೆ CBI ಮತ್ತೊಂದು ಕಡೆ DRI ಎಲ್ಲಾ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇವರ ಹಿಂದೆ ಇದ್ದಂತಹ ವ್ಯಕ್ತಿಗಳು ಯಾರು, ಇವರಿಗೆ ಯಾರೆಲ್ಲ ಸಪೋರ್ಟ್ ಅನ್ನ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾದ್ರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವರಿಗೆ ವೈಯಕ್ತಿಕವಾಗಿ ಲಾಭ ಇಲ್ಲದೆ ಈ ರೀತಿ ಯಾರು ಕೂಡ ಸಪೋರ್ಟ್ ಅನ್ನ ಮಾಡೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ರನ್ಯಾ ರಾವ್ ಅವರ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರು ಲಾಭವನ್ನ ಪಡೆದುಕೊಂಡಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿರುವಂತದ್ದು. ಅದನ್ನ ಉತ್ತರ ಹುಡುಕುವಂತ ಕೆಲಸವನ್ನ ಕೂಡ ಖಂಡಿತವಾಗಲೂ ಕೇಂದ್ರ ತನಿಖಾ ಸಂಸ್ಥೆಗಳು ಮಾಡುತ್ತೆ. ಹಾಗಾಗಿ ಈ ಎಲ್ಲ ಒಂದು ಸಮಗ್ರವಾದಂತಹ ಒಂದು ತನಿಖೆಯ ಮೂಲಕವಾಗಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಅದರ ಸಿಂಡಿಕೇಟ್ಗಳು ಯಾರ್ಯಾರೆಲ್ಲ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೊಂದು ಗಮನಿಸಬೇಕಾದಂತಹ ಅಂಶ ಅಂದ್ರೆ ರನ್ಯಾ ರಾವ್ ತನ್ನ ಮಲತಂದೆಗೆ ಕೊಟ್ಟಿರುವಂತಹ ಸರ್ಕಾರಿ ವಾಹನ ಅಂದ್ರೆ IPS ಅಧಿಕಾರಿಗಳಿಗೆ ಒಂದಷ್ಟು ಸ್ಪೇರ್ ವಾಹನ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ವಾಹನವನ್ನ ಬಳಸಿಕೊಂಡು ಈ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಏರ್ಪೋರ್ಟ್ ನ ಅಧಿಕಾರಿಗಳು ರಾಮಚಂದ್ರ ರಾವ್ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ತಪಾಸಣೆ ಮಾಡಿಲ್ವಾ, ಅದ್ರ ಜೊತೆಗೆ ವೈಯಕ್ತಿಕವಾಗಿ ಅವರು ಏನಾದರೂ ಲಾಭವನ್ನ ಇದರಿಂದ ಪಡೆದುಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮಧು. ಓಕೆ ರಾಜಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.